ನೆಕ್ಸ್ಟ್ ಡೇ ನಾವು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಹೊರಡೋ ಅಷ್ಟರಲ್ಲಿ ಸ್ಟಿಲ್ 10:30 ಹಂಗೆ ಆಗಿತ್ತು. ಆದರೂ ತುಂಬ ಚಳಿ ಇತ್ತು ಹೊರಗಡೆ. ನೋಡಿ ಫಾಗ್ ಥರ ಕಾಣ್ತಾ ಇದೆ, ತುಂಬ ಚಳಿ ಇತ್ತು. ಈ ಚಳಿಗೆ ನಾನು ಪ್ರಿಪೇರ್ಡ್ ಆಗಿರಲಿಲ್ಲ. ಸ್ಟಿಲ್ ನೆಕ್ಸ್ಟ್ ಇವಾಗ ತಿಂಡಿ ತಿನ್ನೋಣ ಅಂತ ಹೊರಟ್ವಿ. ಅಲ್ಲೇ ನಾನು ನೋಡಿದ ರೆಸ್ಟೋರೆಂಟ್ 1.5 ಕಿಲೋಮೀಟರ್ ದೂರದಲ್ಲಿತ್ತು. ಸೊ ಹಾಗಾಗಿ ಅಲ್ಲೇ ನಿಯರ್ ಬೈ ಇದ್ದಿದ್ದ ಒಂದು ಚಿಕ್ಕ ಹೋಟೆಲ್ಗೆ ಹೋಗಿ ಆ್ಯಸ್ ಯೂಶ್ವಲ್ ನಾವು ಪರಾಟ ತಿಂದು. ಇಲ್ಲಿ ದಪ್ಪ ಪರಾಟ ಮಾಡ್ತಾರೆ, ಲೈಕ್ ಚಪಾತಿ ಥರ ಅಲ್ಲ, ತುಂಬ ದಪ್ಪ ಇರುತ್ತೆ. ಆ್ಯಂಡ್ ಬಟರ್ ಹಾಕಿ ಕೊಡ್ತಾರೆ, ಎಲ್ಲದಕ್ಕೂ ಬಟರ್ ಹಾಕಿ ಇಟ್ಟಿರ್ತಾರೆ. ಫಸ್ಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾವು ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಸದ್ದಾಪಿಂಡ್ ಅನ್ನೋ ಜಾಗಕ್ಕೆ ಹೋದ್ವಿ. ಇದು ವಿಲೇಜ್ ಟೈಪ್ ರಿಕ್ರಿಯೇಷನ್ ಟೈಪ್ ಪ್ಲೇಸ್ನ ಸೆಟ್ ಮಾಡಿಟ್ಟಿದ್ದಾರೆ. ಇಲ್ಲಿ ಟಿಕೆಟ್ ಪ್ರೈಸ್ ಬಂದು ಇಬ್ಬರಿಂದ 1700 ರುಪೀಸ್ ಆಯಿತು. ಹಳ್ಳಿ ಸೊಗಡು ಶೈಲಿಲಿ ಮಾಡಿದ್ದಾರೆ. ಆ್ಯಂಡ್ ಇದನ್ನು ನೋಡೋಕ್ಕೆ ಲೈಕ್ ಮಿನಿಮಮ್ 2 hours ಬೇಕು. ಸೊ ನಮಗೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋದಿತ್ತು, ಹಾಗಾಗಿ ಫಾಸ್ಟಾಗಿ ನೋಡಿಕೊಂಡು ನಾವು ಮ್ಯೂಸಿಯಮ್ಗೆ ಹೊಟ್ವಿ. ನೋಡಿ ಇವರು ಊರಿಗೆ ಕರ್ಕೊಂಡೋಗಿ 10 ಹಸು ಹೊಡಿಯೋಣ ನಡಿ ಎಮ್ಮೆಸನ ಅಂದರೆ ಬರಲ್ಲ ಅಂತಾರೆ. ಇಲ್ಲಿ ಮಾತ್ರ ಎತ್ತಿನಿಂದ ಇವ್ರಿಗೆ ಫೋಟೋ ಬೇಕಂತೆ ಸ್ಟ್ಯಾಚ್ಯೂ ಮುಂದೆ. ಅದೇ ನಿಜವಾದ ಎತ್ತು ಬಂದರೆ ಎದ್ರುಕೊಂಡು ಹೋಗ್ತಾರೆ ಐ ಅಂತ. ನೆಕ್ಸ್ಟ್ ನಾವು ಇಲ್ಲಿ ಪಂಜಾಬ್ ಸ್ಟೇಟ್ ವಾರ್ ಮ್ಯೂಸಿಯಂ ನೋಡೋಕ್ಕೆ ಅಂತ ಬಂದ್ವಿ. ಇವಾಗ ನಾವು ವಾರ್ ಮ್ಯೂಸಿಯಂ ನೋಡೋಣ ಅಂತ ಬಂದಿದ್ದೀವಿ. ತುಂಬ ಚಳಿ ಆಗ್ತಿದೆ ಇಲ್ಲಿ. ಸೊ ಅದಕ್ಕೆ ಹೋಗಿ ನೋಡಿ ಈ ಥರ ಜಾಕೆಟ್ನ ಪರ್ಚೇಸ್ ಮಾಡಿ ಹಾಕ್ಕೊಂಡು ಇವಾಗ ಮ್ಯೂಸಿಯಂ ಹತ್ರ ಬಂದಿದ್ದೀವಿ, ಮ್ಯೂಸಿಯಂ ನೋಡೋಣ ಅಂತ. ಸೊ ಹೋಗೋಣ. ವಾರ್ ಮ್ಯೂಸಿಯಮ್ಗೆ ಪರ್ ಪರ್ಸನ್ 150 ರುಪೀಸ್ ಟಿಕೆಟ್ ಪ್ರೈಸ್ ಆಯಿತು. ಆ ಟಿಕೆಟ್ ತೊಗೊಂಡು ನೆಕ್ಸ್ಟ್ ನಾವು ಹೋದಾಗ ಫಸ್ಟ್ ಕಾಣಿಸಿದ್ದು ದೊಡ್ಡ ಸ್ವಾಡು, ಲೈಕ್ ಇಟ್ ಈಸ್ 45 meters ಹೈಟ್. ಸೊ 45 meters ಹೈಟ್, ಅದು ಇಟ್ ವಾಸ್ ಗುಡ್ ಟು ಸಿ. ಸೊ ಇಲ್ಲಿ ನೋಡ್ತಿರುವಾಗಲೇ ಹಂಗೆ ಸ್ಪಾಟ್ ಮಧ್ಯದಲ್ಲಿ ನಾವು ಸ್ವಲ್ಪ ಫೋಟೋ ಸೆಷನ್ಸ್ ಥರ ಫನ್ ಫೋಟೋ ಸೆಷನ್ಸ್ ಮಾಡ್ತಿದ್ವಿ. ಅಲ್ಲಿಗೆ ಫೋಟೋ ತೆಗಿಬೇಕಾ? ಯಾಕೆ ಇಲ್ಲಿಂದ ಚೆನ್ನಾಗಿ ಬರಲ್ವಾ? ಇಲ್ಲಿಂದ ಚೆನ್ನಾಗಿ ಬರಲ್ವಾ? ಓಹೋ, ಜನ ಎಲ್ಲ ಕನ್ಫ್ಯೂಸ್ ಆಗಬೇಕು, ಸಿನಿಮಾ ನಾನಾ ಅಥವಾ ಇದಾ. ಮ್ಯೂಸಿಯಮ್ಗೆ ಟೋಟಲ್ 8 ಗ್ಯಾಲರೀಸ್ ಇದ್ದಾವೆ. ಸೊ ನಾವು ಫಸ್ಟ್ ನಮಗೆ ಅಲ್ಲಿ ಸ್ಪಾಟ್ ನೋಡ್ಕೊಂಡು ಬಂದ ತಕ್ಷಣ ಕಾಣಿಸಿದ್ದೆ ಗ್ಯಾಲರಿ 8. ಹಾಗಾಗಿ ನಾವು ಫಸ್ಟ್ ಅದನ್ನೇ ನೋಡಿಬಿಟ್ವಿ. ಆ್ಯಕ್ಚುಲಿ ಗ್ಯಾಲರಿ 1 ನೋಡಬೇಕಿತ್ತು. ಸ್ಟಿಲ್ ಇಟ್ಸ್ ಓಕೆ ಫೈನ್ ಅಂತ ನೋಡ್ತಿದ್ವಿ. ಆ್ಯಂಡ್ ನನಗೆ ಸರ್ಪ್ರೈಸಿಂಗ್ ಅನಿಸಿದೆ ಏನಂದರೆ ಆ ಗ್ಯಾಲರಿಲಿ ಇರೋವಂಥ ಲೈಕ್ ಸ್ಟ್ಯಾಚ್ಯೂಸ್ ಏನಿದೆ, ಇಟ್ ವಾಸ್ ಸೋ ರಿಯಲಿಸ್ಟಿಕ್. ನಂಗೆ ನಿಜವಾಗ್ಲೂ ಮನುಷ್ಯ ನಿಂತಿದ್ದಾರೇನೋ ಅನ್ನೋ ಥರ ಆಯಿತು. ಅಷ್ಟು ಚೆನ್ನಾಗಿ ಮಾಡಿ ಹಾಕಿದ್ದಾರೆ. ಇಟ್ಸ್ ವರ್ತ್ ವಿಸಿಟಿಂಗ್. ಅದು ನಾವು ನೋಡಿಕೊಂಡು ನೆಕ್ಸ್ಟ್ ವಾಘಾ ಬಾರ್ಡ್ರಿಗೆ ಬಂದ್ವಿ. ಎಲ್ಲರಿಗೂ ನಮಸ್ಕಾರ. ನಾವು ಇವಾಗ ವಾಘಾ ಬಾರ್ಡ್ರಿಗೆ ಬಂದಿದ್ದೀವಿ. ಸರಿ ಕ್ಯಾಮ್ರಾದಿಂದ ಹಿಂಗೆ ಮಾಡೋಕ್ಕಾಗಲ್ಲ, ಹಿಂಗೆ ತೋರಿಸ್ಬೇಕಷ್ಟೇ. ನೋಡಿ ಎಷ್ಟು ಕಾಣಿಸ್ತಾ ಗೊತ್ತಿಲ್ಲ. ಸೊ ವಾಘಾ ಬಾರ್ಡ್ರಿಗೆ ಬಂದಿದ್ದೀವಿ. ಇವಾಗ ಅರ್ಜೆಂಟ್ ಮಾಡ್ತಿದ್ದಾರೆ, ಸೀಟ್ ಸಿಗಲ್ಲ ಅಂದ್ಬಿಟ್ಟು. ಸೊ ಹೋಗಿ ಸೆರೆಮನಿ ಅಂತಾರ ಇದನ್ನ. ಯಾವ ಸೆರೆಮನಿ? ಬೀಟಿಂಗ್ ಸೆರೆಮನಿ. ಸೊ ಆಲ್ರೆಡಿ ಇವಾಗ ಎಷ್ಟೋ ಜನ ಹೋಗ್ಯಾರ. ಸೊ ಜಾಗ ಏನು ಇಟ್ಕೊಂಡಿಲ್ಲ, ಅಲ್ಲಿ ಟ್ರೈ ಮಾಡಬೇಕು. ಹಾಂ, ಓಕೆ. ಸೊ ಇವಾಗ ಓಡ್ತೀವಿ ನಾವು. ನಾವು ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ ಅಲ್ಲಿಗೆ. ಲೈಕ್ ಅವಾಗಿನ್ನೂ ಅನೌನ್ಸ್ ಮಾಡಿದ್ರು ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಸೊ ಅವರೆಲ್ಲ ಬಂದು ಲೈನಲ್ಲಿ ನಿಂತ್ಕೊಬೋದು ಅಂತ. ಸೊ ಇದೆಲ್ಲ ನೋಡೋಕ್ಕೆ ಚೆನ್ನಾಗಿತ್ತು. ಲೈಕ್ ಎಷ್ಟೊಂದು ಜನ ಪಾರ್ಟಿಸಿಪೇಟ್ ಮಾಡಿದರು ಈ ಥರ ಫ್ಲ್ಯಾಗ್ ಇದು ಮಾಡೋದ್ರಲ್ಲಿ. ಅದಾದಮೇಲೆ ಅವ್ರು ಅನೌನ್ಸ್ ಮಾಡಿದ್ರು ಲೈಕ್ ಲೇಡೀಸ್ ಎಲ್ಲ ಯಾರ್ಯಾರು ಬರ್ತಾರೋ ಅವ್ರು ಬರ್ಬೋದು ಫ್ರಂಟ್ಗೆ ಅಂತ. ಸೊ ಅವರೆಲ್ಲ ಡ್ಯಾನ್ಸ್ ಆಡ್ತಿದ್ದಾರೆ ನೋಡಿ. ನೀವು ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂದರೆ ಲೈಕ್ ಇಟ್ ವಾಸ್ ವೆರಿ ಶಾಕಿಂಗ್. ನನಗೆ ಸರ್ಪ್ರೈಸಿಂಗ್. ಯಾವುದೋ IPL ಮ್ಯಾಚ್ ಆಗ್ತಿದೆಯೇನೋ, ಯಾವುದೋ ಕ್ರಿಕೆಟ್ ಮ್ಯಾಚ್ ಆಗ್ತಿದೆಯೇನೋ ಅನ್ನೋ ರೇಂಜಿಗೆ ಅಷ್ಟು ಜನ ಸೇರಿದರು. ಇಟ್ ವಾಸ್ ವೆರಿ ನೈಸ್ ಟು ಸಿ ಆಲ್ ದೀಸ್ ಥಿಂಗ್ಸ್.
ಈ ಇಂಡಿಯನ್ಸು ಇಲ್ಲಿ ಈ ಫ್ಲ್ಯಾಗ್ ಹಾಯಿಸ್ಟ್ ಫ್ಲ್ಯಾಗ್ದೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರ್ತಾರಲ್ಲ, ಸೇಮ್ ಅಟ್ ಎ ಟೈಮ್ ಆ ಕಡೆ ಪಾಕಿಸ್ತಾನವ್ರು ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತಿರ್ತಾರೆ. ಸೊ ವಿಚ್ ವಾಸ್ ಲೈಕ್ ವೆರಿ ಸರ್ಪ್ರೈಸಿಂಗ್ ಫಾರ್ ಮೀ. ಇಲ್ಲಿ ಹೇಗೆ ಜೋರಾಗಿ ಮ್ಯೂಸಿಕ್ ಹಾಕಿ ಎಲ್ಲ ಕ್ಲಾಪ್ಸ್ ಮಾಡ್ತಿರ್ತಾರೆ, ಅದೇ ಥರ ಅಲ್ಲೂ ಕೂಡ ಲೈಕ್ ನಾನು ಅನ್ಕೊತಿದ್ದೆ ಇಲ್ಲಿ ಹಾಕೋ ಮ್ಯೂಸಿಕ್ ಅವ್ರಿಗೆ ಕೇಳಿಸುತ್ತಲ್ಲ, ಅದು ಹೇಗೆ ಹಂಗೆ ಲೈಕ್ ಬಿಕಾಸ್ ಪಕ್ಕದಲ್ಲೇ ಇದೆ ಅಂತ. ಬಟ್ ಅಟ್ ಎ ಟೈಮ್ ಅವರು ಕೂಡ ಅದೇ ಥರ ಮ್ಯೂಸಿಕ್ ಅಲ್ಲಿ ಜೋರಾಗಿ ಹಾಕಿರ್ತಾರೆ. ಸೊ ದಟ್ ನಮ್ಮ ಮ್ಯೂಸಿಕ್ ಅವ್ರಿಗೆ ಕೇಳಿಸಲ್ಲ, ಅವ್ರ ಮ್ಯೂಸಿಕ್ ನಮಗೆ ಕೇಳಿಸಲ್ಲ. ಯಾರಾದರೂ ನೆಕ್ಸ್ಟು ಅಮೃತ್ಸರ್ಗೆ ಅಥವಾ ಪಂಜಾಬ್ಗೆ ಟ್ರಿಪ್ ಹಾಕೋಣ, 2 days ಅಥವಾ 3 days ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತಿದ್ರೆ ಈ ಪ್ಲೇಸ್ನ ಖಂಡಿತ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಹಾಕ್ಕೊಂಡಿರಿ. ಲೈಕ್ ಇಟ್ಸ್ ವರ್ತ್ ವಿಸಿಟಿಂಗ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಲೈಕ್ ನನಗನ್ಸಿದೆ ಅಂದರೆ ಲೈಕ್ ಇಂಡಿಯಾ ಪಾಕಿಸ್ತಾನ ತುಂಬ ರೈವಲ್ರಿ ಅನ್ನೋ ಥರ ಇದ್ರೂ ಈ ಒಂದು ಆ್ಯಕ್ಟು ಡೈಲಿ ಮ್ಯೂಚುವಲ್ ಕೋಆರ್ಡಿನೇಷನ್ ಇಲ್ಲದೆ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಬಿಕಾಸ್ ನಿಮ್ಮ ಮುಂದೆ ಹೋಗ್ತಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಫುಲ್ ಇದು ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಈಗ ನೋಡ್ತಿದ್ರೆ ನೋಡಿ ಲೈಕ್ ಹೇಗೆ ನಮ್ಮ ಇಂಡಿಯನ್ ಪೊಲೀಸವರು ನಡ್ಕೊಂಡು ಹೋಗ್ತಿದಾರಲ್ಲ, ಅದೇ ಥರ ಆ ಕಡೆ ಆಪೋಸಿಟಲ್ಲಿ ಪಾಕಿಸ್ತಾನ ಪೊಲೀಸವರು ಹಿಂಗೆ ನಡ್ಕೊಂಡು ಬರ್ತಿರ್ತಾರೆ. ಆ್ಯಂಡ್ ಸಮ್ ಆ್ಯಕ್ಷನ್ಸ್ ಮಾಡ್ತಿರ್ತಾರೆ ಅವರು. ದಿಸ್ ಇಸ್ ಕಾಲ್ಡ್ ಲೈಕ್ ಬೀಟಿಂಗ್ ದ ರೀಟ್ರೀಟ್ ಸೆರೆಮನಿ ಅಂತೆ. ಸೊ ಈ ಥರ ತುಂಬ ಆ್ಯಕ್ಷನ್ಸ್ ಸ್ವಲ್ಪ ಹೊತ್ತು ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ. ಈ ಥರದೊಂದು ಪರೇಡ್ನ ಅಂದರೆ ಈ ಒಂದು ಆ್ಯಕ್ಟ್ನ ಡೈಲಿ ಮಾಡ್ತಿರ್ತಾರಂಥವ್ರು. ಆ್ಯಂಡ್ ಇದನ್ನು ನೋಡೋಕ್ಕೆ ನಮಗೆ ಯಾವುದೇ ಟಿಕೆಟ್ ತೊಗೊಬೇಕು ಅಂತೆಲ್ಲ ಏನಿಲ್ಲ, ಲೈಕ್ ಫ್ರೀ ಆಫ್ ಕಾಸ್ಟ್ ಹೋಗಿ ನಾವು ನೋಡ್ಕೊಂಡು ಬರ್ಬೋದು. ಪಾಕಿಸ್ತಾನ್ ಗೇಟು, ಇಂಡಿಯಾ ಗೇಟು ಅಲ್ಲೇ ಪಕ್ಕದಲ್ಲೇ ಇರುತ್ತೆ. ಆ್ಯಂಡ್ ಅವ್ರ ಜನಗಳು ನಮಗೆ ಕಾಣ್ತಾ ಇರ್ತಾರೆ ಅಫ್ಕೋರ್ಸ್ ದೂರದಿಂದ. ಸ್ಟಿಲ್ ಅಟ್ ಎ ಟೈಮ್ ಈ ಆ್ಯಕ್ಟ್ ಮಾಡ್ತಿರ್ತಾರೆ ಇಲ್ಲಿ ಆ್ಯಂಡ್ ಅಲ್ಲಿ ಸೇಮ್ ಅದೇ ಥರ. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ 2 ಗೇಟ್ಸ್ನು ಓಪನ್ ಮಾಡ್ತಾರೆ, ವಿಚ್ ಈಸ್ ವೆರಿ ಫಸ್ಟ್ ಟೈಮ್ ನನಗೆ ನೋಡಿದ್ದು. ಇವಾಗ ನೀವು ಇಲ್ಲಿ ನೋಡಿರ್ಬೋದು 2 ಗೇಟ್ಸ್ನು ಓಪನ್ ಮಾಡಿದ್ದಾರೆ. 2 ಗೇಟ್ಸ್ನು ಓಪನ್ ಮಾಡಿ ನಂತರ ಅಲ್ಲಿ ಸಮ್ ಆ್ಯಕ್ಟ್ಸ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಮ್ಮ ಇಂಡಿಯನ್ ಪೊಲೀಸು ಆ್ಯಂಡ್ ಪಾಕಿಸ್ತಾನ್ ಪೊಲೀಸ್ ಅವರು ಫಸ್ಟ್ ಗೇಟ್ ಓಪನ್ ಮಾಡಿದ ತಕ್ಷಣ ಶೇಕ್ ಹ್ಯಾಂಡ್ ಕೊಡ್ತಾರೆ. ಅದಾದಮೇಲೆ ಈ ಥರದ ಸಮ್ ಆ್ಯಕ್ಟ್ಸ್ನ ಮಾಡ್ತಿರ್ತಾರೆ ಅವರು. ಸೊ ಇಷ್ಟಾದಮೇಲೆ ಪಾಕಿಸ್ತಾನದವ್ರು ಅವ್ರ ಫ್ಲ್ಯಾಗ್ನ, ನಮ್ಮ ಇಂಡಿಯಾದವರು ನಮ್ಮ ಫ್ಲ್ಯಾಗ್ನ ಪೋಲ್ ಕಾಣಿಸ್ತಿದೆಯಲ್ಲ ಆ ಫ್ಲ್ಯಾಗ್ನ ಕೆಳಗಿಳಿಸಿ ಅದನ್ನು ಮಡ್ಚ್ಕೊಂಡು ತೊಗೊಂಡ್ಬರ್ತಾರೆ. ಆಮೇಲೆ ಗೇಟ್ಸ್ನ ಕ್ಲೋಸ್ ಮಾಡ್ತಾರೆ. ಸೊ ಇದು ಎಂಟೈರ್ ಪ್ರೊಸೀಜರು. ತುಂಬ ಚೆನ್ನಾಗಿತ್ತು ಈ ಪರೇಡು, ಇದು ಫುಲ್ ಪ್ರಾಸೆಸ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಅಮೃತ್ಸರ್ ಟ್ರಿಪ್ ಹೀಗೆ ಎಂಡ್ ಆಯಿತು ವಾಘಾ ಬಾರ್ಡ್ರಿಂದ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು BSF ಆ್ಯಂಡ್ ಆಲ್ಸೋ ವಾರ್ ಮ್ಯೂಸಿಯಮ್. ನನಗೇನು ಅನಿಸ್ತು ಅಂದರೆ ಯಾರಾದರೂ UPSCಗೆ ಪ್ರಿಪೇರ್ ಆಗ್ತಿದ್ರೆ ಆ ವಾರ್ ಮ್ಯೂಸಿಯಮ್ ಒಂದ್ಸಲ ಹೋಗಿ ಭೇಟಿ ಕೊಟ್ಟರೆ ನಿಮಗೆ ಆ ವಿಷಯದಲ್ಲಿ ಒಂದು ಐಡಿಯಾ ಸಿಗುತ್ತೆ ಎಲ್ಲ ಬ್ಯಾಟಲ್ಸ್ ಬಗ್ಗೆ ಅಂತ ನನಗೆ ಅನಿಸ್ತು. ಇಟ್ಸ್ ಮೈ ಒಪಿನಿಯನ್. ಸೊ ಹೇಗಿತ್ತು ನಮ್ಮ ಅಮೃತ್ಸರ್ ಟ್ರಿಪ್. ನೆಕ್ಸ್ಟ್ ಬೇರೆ ಪ್ಲೇಸ್ ವೀಡಿಯೋಲಿ ಸಿಗ್ತೀನಿ. ನಮಸ್ತೆ.